ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ಬೇಕಾಗಿರೋ ಸಾಮಗ್ರಿಗಳು: ಒಂದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಒಂದು ಈರುಳ್ಳಿ, 2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ ಲವಂಗ, 1 ಟೀ ಸ್ಪೂನ್ ಗಸಗಸೆ, ಒಂದು ಬಾಣಲಿ ಇಟ್ಟಿದ್ದೀನಿ. 2 ಸ್ಪೂನ್ ಆಯಿಲ್ ಹಾಕ್ಕೋಬೇಕು. ಒಂದು ಅರ್ಧ ಚಿಪ್ಪು ತೆಂಗಿನ ತುರಿ ತುರಿದಿಟ್ಕೊಂಡಿದ್ದೀನಿ, ಕಾಯಿ ತುರಿ. ಎರಡು ಸ್ಪೂನ್ ಎಣ್ಣೆ ಕಾಯಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ಲೈಕ್ ಮಾಡಿ, ಟೇಸ್ಟ್ ಮಾಡಿ ಕಾಮೆಂಟ್ ಮಾಡಿ. ಕೊಬ್ಬರಿ ತುರಿ ಒಂದು ಅರ್ಧ ಚಿಪ್ಪು ತಗೊಂಡಿದ್ದೀನಿ, ನೀವು ಕ್ವಾಂಟಿಟಿ ನೋಡ್ಕೊಂಡು ತಗೊಳ್ಳಿ. ಬದನೆಕಾಯಿ ಫಸ್ಟೇ 4 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ನೀರಲ್ಲಿ ಹಾಕಿಕ್ಕೋಬೇಕು, ಹಾಗೆ ಇಡಬಾರ್ದು. ಸ್ವಲ್ಪ ಉಪ್ಪು ಹಾಕಿಡ್ಬೇಕು. ಕಸರೆ ಇದ್ರೆ ಹೋಗುತ್ತೆ ನೀರಲ್ಲಿ ಉಪ್ಪು ಹಾಕಿಟ್ರೆ ಅಂತ. ನೋಡ್ತಾ ಇದ್ದೀರಲ್ಲ, ಎಣ್ಣೆ ಕಾದಿದೆ, ಬಾಣಲಿ. ಕಾಯಿ ತುರಿ ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು ಕಾಯಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ. ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಈರುಳ್ಳಿ, ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. 1 ಟೊಮೊಟೊ, ಒಂದು ಟೀ ಸ್ಪೂನ್ ಗಸಗಸೆ, ಚೆನ್ನಾಗಿ ಕೈ ಆಡಿಸ್ಬೇಕು. ಕೊತ್ತಂಬರಿ, ಆಗಿದೆ, ಸ್ವಲ್ಪ ತಣ್ಣಗಾಗೋಕೆ ಬಿಡಬೇಕು. ಒಂದು ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನು ಸಾಲ್ಟ್. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಬೇಕು, ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಬದನೆಕಾಯಿ ನೀರಿಂದ ಎಲ್ಲ ತೆಗ್ದಿದ್ದೀನಿ. ಮಸಾಲೆ ಗಟ್ಟಿಯಾಗಿ ರುಬ್ಕೋಬೇಕು. ರುಬ್ಬಿರೋದನ್ನ ಬದನೆಕಾಯಲ್ಲಿ ತುಂಬಿಸಿಡ್ಬೇಕು. ನೋಡ್ತಾ ಇದ್ದೀರಲ್ಲ, ಮಸಾಲೆ ರುಬ್ಬಿರೋ ಅಂಥದನ್ನ ಎಲ್ಲ ಫುಲ್ ಮಾಡಿ ಇಡ್ತಾ ಇದ್ದೀನಿ. ಎಣ್ಣೆ ಇಟ್ಟಿದ್ದೀನಿ, ಅದೇ ಬಾಣಲಿಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದು ಅರ್ಧ ಈರುಳ್ಳಿ, ಫುಲ್ ಮಾಡಿರೋಂಥ ಬದನೆಕಾಯಿ ಹಾಕೋದು. ಚೆನ್ನಾಗಿ ಫ್ರೈ ಆಗ್ಬೇಕು, ಎಣ್ಣೆಲಿ ಬೇಯಬೇಕು. ಉಳ್ದಿರೋ ಮಸಾಲೆ ಸೈಡ್ಗೆ ಇಟ್ಕೊಂಡಿರೋಣ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಫ್ರೈ ಆಗಿದೆ. ಉಳ್ದಿರೋ ಮಸಾಲೆ ಆಡ್ ಮಾಡ್ಕೋತಾ ಇದ್ದೀನಿ. ಎಲ್ಲಾರ ಮನೆಯಲ್ಲೂ ಮಾಡ್ತಾರೆ, ನಮ್ಮ ಮನೇಲಿ ಮಾಡೋ ಸ್ಟೈಲ್ ಇದು. ಈ ಮೆಥಡ್ ಅಲ್ಲಿ ಒಂದ್ಸಲಿ ಮಾಡಿ ಟೇಸ್ಟ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ, ರೈಸ್ಗೆ, ಚಪಾತಿಗೆ. ಫ್ರೈ ಆಗ್ತಾ ಇದೆ, ಸ್ವಲ್ಪ ನೀರು ಹಾಕೊಂತ ಇದ್ದೀನಿ. ನೋಡಿ, ಮುದ್ದೆಗೆ ಅಂದ್ರೆ ಒಂದ್ ಸ್ವಲ್ಪ ನೀರು ಹಾಕೊಳ್ಳಿ, ಚಪಾತಿಗೆ ಅಂದ್ರೆ ಅಷ್ಟು ನೀರು ಬೇಕಾಗಲ್ಲ.
ಒಂದು 5ರಿಂದ 10 ನಿಮಿಷ ಮುಚ್ಚಿಡೋಣ ಬೇಯಲಿ. ಎಣ್ಣೆ ಎಲ್ಲ ಫುಲ್ ಮೇಲ್ ಬರಬೇಕು. ಚೆನ್ನಾಗಿ ಬೇಯ್ತಾ ಇದೆ, ನೋಡ್ತಾ ಇರ್ಬೋದು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಫ್ರೆಂಡ್ಸ್. ರೆಡಿ ಆಗಿದೆ. ಥ್ಯಾಂಕ್ ಯು.